ಇನ್ನು ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ದಳಪತಿಗಳು ಸಜ್ಜಾಗ್ತಾ ಇದ್ದಾರೆ. ಜನವರಿ 24ಕ್ಕೆ ಹಾಸನದಲ್ಲಿ ಜೆಡಿಎಸ್ ಒಂದು ಬೃಹತ್ ಸಮಾವೇಶವನ್ನು ನಡೆಸೋದಕ್ಕೆ ರೂಪುರೇಷೆಗಳನ್ನ ಸಿದ್ಧಪಡಿಸಿಕೊಳ್ತಾ ಇದೆ. ಭುವನಹಳ್ಳಿಯ ಬಿಜಿಎಸ್ ಲೇಔಟ್ನಲ್ಲಿ ಒಂದು ಬೃಹತ್ ವೇದಿಕೆಯನ್ನ ಈಗ ನಿರ್ಮಾಣ ಮಾಡಲಾಗ್ತಾ ಇದೆ. 1,10,000 ಜನ ಕೂರುವಷ್ಟು ದೊಡ್ಡ ವೇದಿಕೆಯನ್ನ ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ 2 ವರ್ಷದಲ್ಲಿ 2 ಬೃಹತ್ ಸಮಾವೇಶ ನಡೀತು. ಅದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯೋದಕ್ಕೆ ಈಗ ಬೃಹತ್ ಸಮಾವೇಶಕ್ಕೆ ಸಜ್ಜಾಗ್ತಾ ಇದೆ ಜೆಡಿಎಸ್. ಸೊ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯುವಂತಹ ಒಂದು ನಿಟ್ಟಿನಲ್ಲಿ ಈಗ ಜೆಡಿಎಸ್ ಕೂಡ ತನ್ನ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಹಾಸನದಲ್ಲಿ ಇದ್ದಾರೆ. ಹಾಸನದಲ್ಲೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನ ಮಾತನಾಡಿದ್ರು. ಈಗ ಈ ಸಿಎಂ ಕಲಹದ ವಿಚಾರ ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಬಟ್ ಈ ಸಮಾವೇಶದ ಬಗ್ಗೆ ಮಾತಾಡೋದಾದ್ರೆ ಕಾಂಗ್ರೆಸ್ ಈಗಾಗಲೇ ಏನೋ ಒಂದೆರಡು ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡಿದ್ರು. ಸೊ ಅದಕ್ಕೆ ಒಂದು ಚಾಲೆಂಜ್ ಅನ್ನೋ ರೀತಿಯಲ್ಲಿ ಈಗ ಒಂದು ದೊಡ್ಡ ಸಮಾವೇಶವನ್ನು ಮಾಡೋದಕ್ಕೆ ಜೆಡಿಎಸ್ ಕೂಡ ಮುಂದಾಗಿದೆ. ವಾಸ್ತು ಪ್ರಕಾರ HDKಯನ್ನ ಕರ್ಕೊಂಡು ಬಂದರು ರೇವಣ್ಣ ಅವರು. ಕಾರ್ನಿಂದ ಇಳಿಬೇಕು ಅನ್ನುವಷ್ಟರಲ್ಲಿ ರೇವಣ್ಣ ಅವರು ತಡೆದಿದ್ದಾರೆ. ಕಾರ್ನಿಂದ ಇಳಿಬೇಡಿ ಅಂಥೇಳಿ, ಅಂದರೆ ಅದೊಂದು ವಾಸ್ತು ಮತ್ತು ಅದೇನೋ ಒಂದು ಮುಹೂರ್ತ ಅಂಥೇಳಿ ನೋಡಿದ್ರು. ಸೊ ಅದನ್ನೆಲ್ಲವನ್ನು ನೋಡಿನೇ ಮತ್ತೆ ಅವ್ರನ್ನ ಕಾರಿಂದ ಕೆಳಗಿಳಿಸಿದ್ರು. ಅಲ್ಲಿ ನೋಡಿ, ಅಲ್ಲಿ ಇನ್ನು ಒಂದು ದೃಶ್ಯಗಳಲ್ಲಿ ನಾವೇನು ನೋಡ್ತಾ ಇದೀವಲ್ಲ, JDS ಸಮಾವೇಶಕ್ಕೆ ಅಂಥೇಳಿ ಬಂದಿದ್ದು ಕಾರಲ್ಲಿ ಬಂದಿದ್ರು ಕುಮಾರಸ್ವಾಮಿ ಅವರು. ಬಟ್ ರೇವಣ್ಣ ಅವರು ಬಡ ಇರಿ ಒಂದು ನಿಮಿಷ, ಅದೊಂದು ಮುಹೂರ್ತ ಇದೆ, ಅದೊಂದು ವಾಸ್ತು ಪ್ರಕಾರನೇ ಆಗಬೇಕು ಅಂಥೇಳಿ ಅವ್ರನ್ನ ತಡೆದ್ರು. ನೋಡಿ, ಅಲ್ಲಿ ಒಂದೇ ಕಾರಲ್ಲಿ ಸಹೋದರರಿಬ್ರು ಕೂಡ ಬಂದರು. ಮುಂದೆ ಕುಮಾರಸ್ವಾಮಿ ಅವರು ಇದ್ರೆ, ಹಿಂದೆ ರೇವಣ್ಣ ಅವ್ರು ಕೂತಿದ್ರು. ಬರಬೇಕಾದಾಗ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಈಗಲೇ ಬೇಡ ಅಂಥೇಳಿ ವಾಪಸ್ ಕರ್ಕೊಂಡು ಹೋಗಿದ್ರು ಅವ್ರನ್ನ. ಅದಾದಮೇಲೆ ವಾಸ್ತು ಪ್ರಕಾರ ಮತ್ತು ಈ ಮುಹೂರ್ತದ ಪ್ರಕಾರ ಮತ್ತೆ ವಾಪಸ್ ಕರ್ಕೊಂಡು ಬಂದರು HDK ಅವ್ರನ್ನ ರೇವಣ್ಣ ಅವರು. ಹಾಗೆ ಕಾರ್ನಿಂದ ಇಳಿಬೇಕು ಅನ್ನೋ ಟೈಮ್ನಲ್ಲಿ ಬಡ ತಡ್ರಿ, ಇನ್ನೂ ಇಳಿಬೇಡಿ ಅಂಥೇಳಿ ವಾಪಸ್ ಕರ್ಕೊಂಡು ಹೋದಂಥ ರೇವಣ್ಣ. ಸೊ ಉತ್ತರ ದಿಕ್ಕಿಗೆ ಹೋಗಿ ಈಶಾನ್ಯ ಮೂಲೆಯಿಂದ ಬರಬೇಕಂತ. ನೀವು ಈಗ ಹೋಗ್ತಾ ಇರೋ ದಿಕ್ಕು ಸರಿಯಲ್ಲ ವಾಸ್ತು ಪ್ರಕಾರ, ಸೊ ಹಾಗಾಗಿ ಬೇಡ, ಇದು ವಾಪಸ್ ಹೋಗಿ ಅಂಥೇಳಿ ಉತ್ತರ ದಿಕ್ಕಿಗೆ ಹೋಗಿ ಈಶಾನ್ಯ ಮೂಲೆಯಿಂದ ಆಮೇಲೆ ಕಾರು ಬಂತು. ಪೂರ್ವದ ದಿಕ್ಕಿಗೆ ಬಂದು ನಿಂತ್ಕೊಳ್ತು. ಪೂರ್ವಾಭಿಮುಖವಾಗಿ ಕಾರು ನಿಂತ ಮೇಲೇನೆ HD ಕುಮಾರಸ್ವಾಮಿ ಅವರು ಕಾರಿಂದ ಇಳಿದಿದ್ದು. ಸೊ ಅದು ಅವಾಗಲೂ ಕೂಡ ಇಳಿಯುವಾಗ ದಕ್ಷಿಣ ದಿಕ್ಕಿನಿಂದ ವೇದಿಕೆಗೆ ಆಗಮಿಸಬೇಕು. ಇದೆಲ್ಲವೂ ಕೂಡ ಪೂರ್ತಿ ವಾಸ್ತು ಪ್ರಕಾರ ಎಲ್ಲವೂ ಕೂಡ ರೇವಣ್ಣ ಅವರು ಸ್ಟಡಿ ಮಾಡಿ ಇದನ್ನು ಎಲ್ಲರ ಹತ್ರ ಕೇಳಿ, ಸ್ವಾಮೀಜಿಗಳಿಂದ ಕೇಳಿ ಇದನ್ನು ರೆಡಿ ಮಾಡ್ಕೊಂಡಿರೋದು.